ಆಗ್ತಾ ಇದೆ. ಕಾರ್ಡ್ ಲೆಟರ್ ಎ, ವಿಷಯ ಸ್ವಚ್ಛತೆ ಈಮಾನಿನ ಭಾಗ. السلام عليكم ورحمة الله تعالى وبركاته. بسم الله والحمد لله الصلاة والسلام على أشرف رسول الله وعلى آله وصحبه أجمعين أما بعد. ನಕ್ಕೆಂಡು ಬಿಸಿಯಾಕಿಟ್ಟೆ ರೈಟಿಕ್ಕಡು ಸ್ವಚ್ಛತೆ ಬಿಸಿಯ ಚೊಲ್ಲೋಣ ಬಂದಂಗ ಸ್ವಚ್ಛತೆ ಚೊಲ್ಲೆದು ಈಮಾಂಡೆಯವರು ಭಾಗಮಾಯಿಟ್ಟಿಕ್ಕಡು. ನಾ ಎಲ್ಲರೂ ಸ್ವಚ್ಛ ಆಯ್ತಿಕ್ಕಣು. ನಿಸ್ಕಾರತೆ ಮುನ್ನಲು 5 ನೇರ ಉಲ್ಲು ಎಡ್ಕಣು. ಪರಿಸರ ಎಲ್ಲ ನಾಳೆ ಮುಟ್ಟತೆ ಪರಿಸರ ಎಲ್ಲ ಸ್ವಚ್ಛ ಇಟ್ಬೇಕಣು. ಅತ್ತಹೂರು ನೆಬಿತಂಗ ಚೊಲ್ಡು ಅತ್ತಹೂರು ಶತ್ರುಲ್ ಈಮಾನ್ ಶುದ್ಧಿ ಚೊಲ್ಡದು ಈಮಾಂಡ ಭಾಗಮಾಯಿಟ್ಟಿಕ್ಕಡು. ಸುಬೈಗ್ ಬ್ರಷ್ ಹಾಕ್ರೆ ಕುಲಿಕ್ರೆ ಇದೆಲ್ಲ ಸ್ವಚ್ಛತೆಯವರು ಭಾಗಮಾಯಿಟ್ಟಿಕ್ಕಡು. ಇತ್ರ ಚೊನ್ನೊಟ್ಟು ನೆಂಡ ಫಲ್ಕತ ನಿಪಾಟಿ ಅಂತೋಲೆ. ವಾಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತ್. ಲೆಟರ್ ಬಿ, ವಿಷಯ ಸ್ವಚ್ಛತೆ ಈಮಾನಿನ ಭಾಗ. السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أما بعد. ಬಹುಮಾನ್ಯರಾದ ಉಸ್ತಾದರೇ, ಅದೇ ರೀತಿ ನನ್ನ ಮುಂದೆ ಕುಳಿತಿರುವಂತಹ ಮುತಾಲಿಂ ಸಹಪಾಠಿಗಳೇ, ನಾನು ಇಂದು ನಿಮ್ಮ ಮುಂದೆ ಸ್ವಚ್ಛತೆ ಈಮಾನಿನ ಭಾಗ ಈ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಸ್ವಚ್ಛತೆಗಾಗಿ ಕೊಟ್ಟಿರುವಂತಹ ಒಂದು ನೇಮತ್ತಾಗಿದೆ. ಸ್ವಚ್ಛತೆ ಎಂಬುದು ಬರೀ ಶರೀರವನ್ನು ಸ್ವಚ್ಛಗೊಳಿಸುವುದು ಮಾತ್ರವಲ್ಲ. ಸ್ವಚ್ಛತೆಯಲ್ಲಿ 3 ವಿಧಗಳಿವೆ. ಅದಾದದು 1 ದೇಹದ ಸ್ವಚ್ಛತೆ, 2 ಶರೀರ ಮತ್ತು ಪರಿಸರದ ಸ್ವಚ್ಛತೆ, 3ನೇದಾಗಿ ಹೃದಯ ಮತ್ತು ಮನಸ್ಸಿನ ಸ್ವಚ್ಛತೆ. ದೇಹದ ಸ್ವಚ್ಛತೆ ಎಂದರೆ ಇಸ್ಲಾಮಿನಲ್ಲಿ ನಮಗೆ ಒಲು ಹಾಗೂ ಮಿಸ್ವಾಕನ್ನು ಕಲಿಸಿದೆ. ನಾವು ದಿನಾಲು 5 ಬಾರಿ ನಮಾಜ್ ಮಾಡುವ ಮುನ್ನ ಒಲು ಮಾಡುತ್ತೇವೆ. ಇದು ನಮ್ಮ ಶರೀರವನ್ನು ಶುದ್ಧಗೊಳಿಸುವುದರ ಜೊತೆಗೆ ನಮ್ಮ ಪಾಪಗಳನ್ನು ಶುದ್ಧಗೊಳಿಸುತ್ತವೆ. ನಮ್ಮ ಪ್ರೀತಿಯ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳು ಹೇಳುತ್ತಾರೆ, ರಸ್ತೆಯಲ್ಲಿ ಕಸವನ್ನು ಹಾಕಿದರೂ, ನೀರು ತಡೆಗಟ್ಟುವಂತೆ ಮಾಡಿದರೂ ಅದು ಇಸ್ಲಾಂಗೆ ವಿರೋಧ ಎಂದು ಹೇಳುತ್ತಾರೆ. ಅದೇ ರೀತಿ ಬಟ್ಟೆ ಮತ್ತು ಹೃದಯದ ಸ್ವಚ್ಛತೆ, ಬಟ್ಟೆ ಮತ್ತು ಪರಿಸರದ ಸ್ವಚ್ಛತೆ
ನಮಾಜ್ ಸ್ವೀಕರಿಸಬೇಕೆಂದರೆ ಬಟ್ಟೆ ಹಾಗೂ ಸ್ಥಳ ಸ್ವಚ್ಛವಾಗಿರಬೇಕು. ಇಷ್ಟು ಹೇಳಿ ನನ್ನ ಮಾತಿಗೆ ಕಡಿವಾಣ. ವಾಖಿರ ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತು. ಲೆಟರ್ ಸಿ, ವಿಷಯ ಗುರುಗಳ ಗೌರವ. ಮಂಕಬ ಸ್ಪರ್ಧೆಯ ಸ್ಪರ್ಧಾರ್ಥಿಗಳು ಬಿಡ್ಸಾನ್ ವಿಭಾಗದ ಮಂಕಬ ಸ್ಪರ್ಧೆಯ ಸ್ಪರ್ಧಾರ್ಥಿಗಳಿಂದ ಬಂದು ತಮ್ಮ ಕೋಆರ್ಡಿನೇಟರ್ ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಂಕಬ ಸ್ಪರ್ಧಾರ್ಥಿಗಳು ತಕ್ಷಣ ಇತ್ತ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಜಸ್ಟ್ ಎ ಮಿನಿಟ್ ಸ್ಪರ್ಧೆ ನಡೆಯುತ್ತಾ ಇದೆ. ಲೆಟರ್ ಸಿ, ವಿಷಯ ಗುರುಗಳ ಗೌರವ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ബഹുമാനപ്പെട്ട ഉസ്താദും ನನ್ನ ಮುಟ್ಟೈಕರು ಮುತಾಲಿಮ್ സുഹൃത്തുക്കളും എൻ്റെ ನಾ ಚಲೋ ಬಂಡೆ ಉಸ್ತಮಾರೆ ಬಹುಮಾನ ಬೇಕು ನೋಡ್ದ. ഉസ്തമാർക്ക് ബഹുമാന ഉസ്തമാർ ഞങ്ങള് ഉസ്തമാർ ഞങ്ങള് ജീവിതത്തിൽ ഉന്നതമായ സ്ഥാനത്തിലെത്തിക്കറും. ഞങ്ങൾ ഏതെങ്കിലും ബെടക്ക് തെരു പോയെങ്കിൽ ഞങ്ങൾക്ക് നല്ല തെരുക്ക് പോകൂ. ഉസ്തമാരായിട്ടേക്ക് ഞങ്ങൾക്ക് പഴിപാട്ടു. ഇപ്പത്തെ കാലത്തിൽ ഉസ്തമാരെന്തെല്ലാം അർച്ചെങ്ക് ഉസ്തട്ട ഉൾട്ട മുണ്ട്രി ഉസ്തട്ട അർസാക്കി ഇതാക്കടി ഔത്തു പോയിട്ട് കംപ്ലീറ്റ് ആക്കിയിട്ട് ഔത്തു പോയിട്ട് ചെന്നിട്ടു എൻ്റെ ഭാഷണത്തെ ഞാനിപ്പോൾ അസ്സലാമു അലൈക്കും വറഹ്മത്തുള്ളാഹി. ಲೆಟರ್ ಡಿ, ವಿಷಯ ನಮಾಜ್. ಲೆಟರ್ ಡಿ, ವಿಷಯ ನಮಾಜ್. അസ്സലാമു അലൈക്കും വറഹ്മത്തുള്ളാഹി തആല വബറകാതുഹു. ബിസ്മില്ലാ വൽഹംദുലില്ലാ അസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹബിഹി അജ്മഈൻ. അമ്മാ ബഅദ്. ഇണ്ട് കിട്ടിയ വിഷയമായിട്ട് കിടന്നൊക്കെ നിസ്കാര ചൊന്നെങ്കിൽ ഒരു മൂമിനായ മനുഷ്യനുക്ക് 5 വക്ത് നിസ്കാര നിർബന്ധമാണ്. നിസ്കാര ഫസ്റ്റ് ഞങ്ങൾക്ക് എടുത്തോമ്പന്നെ നബിത്തങ്ങമായിട്ടിക്കട്. ഫസ്റ്റ് അത് നിസ്കാര 50 റക്കാത്തായിട്ടിക്കട്. അത്ര കൊറോടിയാക്കി ഒരടാക്കി 5 വക്തായാണ് ഇപ്പോൾ ഉള്ളത്. ഞങ്ങൾ ഒരുത്ത നിസ്കരിച്ചെങ്കിൽ അവൻ്റെ മനസ്സിക്ക് ശാന്തി കൊടുക്കൊടു. ഔത്തുല് നിസ്കരിക്കട ആൻറ്റിയോ പല്ലിൽ വന്ന് നിസ്കരിക്കടാണ് ഏറ്റവും നല്ലത്. ഒരുത്ത ജമാഅത്തോടെ നിസ്കരിച്ചെങ്കിൽ അവനുgu 27 ಪ್ರತಿಫಲ കൊടുക്കൊടു. ಅವನು 5 ವಕ್ತು ಪಲ್ಲಿಗೂ ಬಂದದ್ದು ನಲ್ಲ ಇಟ್ಟಿಕಡು. ഇത്ര പറഞ്ഞ എൻ്റെ സംസാരത്തെ ഞാൻ അവസാനിപ്പിക്കുന്നു. ആഖിർ ദഅവാനാ അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും. ನೆಕ್ಸ್ಟ್ ಬಿಡ್ಸಾನ್ ವಿಭಾಗದ ಮಂಕಬ ಸ್ಪರ್ಧೆ ನಡೆಯಲಿಕ್ಕಿದೆ. ಸ್ಪರ್ಧಾರ್ಥಿಗಳು